ಬಿಟ್ಟು ಫೈನಲ್ ಟು ಫೈನಲ್ 2,45,000 ಮಾಡ್ಬಿಡಿ ಸರ್. ಸರ್ ಎಷ್ಟು ಸರ್? 2,45,000. 2,45,000 ಗೆ ಹುಂಡೈ ವರ್ಣ. ಹೌದು, ಅದು ಕೂಡ ಡೀಸೆಲ್ ಗಾಡಿ. 3,35,000 ಮಾಡ್ಬಿಡಿ ಸರ್. ಸರ್ ಫೋರ್ಡ್ ಇಕೋಸ್ಪೋರ್ಟ್ 3,35,000. 16 ಮಾಡಲು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಅದು ಕೂಡ ಡೀಸೆಲ್. ಒಂದು ಆಯಿಲ್ ಸರ್ವಿಸ್. ಇದು ನೋಡಿ ಸರ್, ಗುಲಾಬ್ ಜಾಮೂನ್ ಒಂದು ಬಡೂರ್ ಬಾದಾಮಿ ತರ ಡೀಸೆಲ್ ಗಾಡಿ ಬರ 1,25 ಆಗಿದೆ ಸರ್. ಇದು ಮಾಡ್ಬಿಡಿ ಸರ್, ಇದು 88 ಚೇಂಜ್ ಓಡಿದೆ ಸರ್. ಓಕೆ ಮಾಡ್ಲಿ ಸರ್. 16 ಸಿಂಗಲ್ ಓನರ್ ಸರ್. ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಸರ್? ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫನ್ 4,15,000 ಕೊಟ್ಬಿಡೋಣ ಸರ್. 4,15,000 ಫೈನಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫನ್ 7 ಲಕ್ಷಕ್ಕೆ ಫೈನಲ್ ಕೊಟ್ಬಿಡೋಣ ಸರ್. 2 ಲಕ್ಷಕ್ಕೆ ಫೈನಲ್. ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, AC ಪೋಸ್ಟೇಜ್ ಫೋನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5 ಲಕ್ಷಕ್ಕೆ ಆಗ್ಬಿಡಿ ಸರ್ ಫೈನಲ್. ಗಾಡಿ ಒರಿಜಿನಲ್ ಇದೆ, ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ. ಇದು ಫೈನಲ್ ಟು ಫೈನಲ್ 2,45,000 ಮಾಡ್ಬಿಡಿ ಸರ್. 245 ಫೈನಲ್. ಒಂದು ಬ್ರ್ಯಾಂಡ್ ನ್ಯೂ ಹುಂಡೈ ಇಲೈಟ್ i20 ಇದೆ ಹೇಳಿ ಸರ್. 2019 ಮಾಡ್ಲು ಮ್ಯಾಗ್ನಾ. ಇದು ಗಾಡಿ ನೀಟ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಿಂಗಲ್ ಓನರ್, ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 6,15,000 ಮಾಡ್ಬಿಡಿ ಸರ್. 6,15,000 ಫೈನಲ್ ಇದೆ, ಸಣ್ಣ ಬಜೆಟ್ ಗಾಡಿ ಇದು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 95 ಕೊಟ್ಬಿಡೋಣ ಸರ್. 95,000 ಫೈನಲ್. ಹೌದೌದು ಮಾಡಿ ಸರ್. ಈ ಕಾರ್ ಬೇಕಂತ ಸಿಕ್ಕಾಪಟ್ಟೆ ಜನ ಕಾಮೆಂಟ್ ಎಲ್ಲ ಮಾಡ್ತಿದ್ರು. ಆಲ್ಟೋ 800 ಎಲೆಕ್ಟ್ರಿಕ್ 2000 ಪೋಸ್ಟರಿಂಗ್ ಬರುತ್ತೆ. AC ಪೋಸ್ಟರಿಂಗ್ 1000 ಇದೆ, 13 ಮಾಡ್ಲು ಸಿಂಗಲ್ ಓನರ್ ಗಾಡಿ. ತುಂಬಾ ನೀಟ್ ಆಗಿದೆ, ಫೈನಾನ್ಸ್ ಕೂಡ ಆಗುತ್ತೆ. ಇದು ಸಿಸ್ಟಮ್ ಇದೆ, ಸೀಟ್ ಕವರ್ ಇದೆ, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,35,000 ಕೊಟ್ಬಿಡಿ ಸರ್. 2014 ಮಾಡ್ಲು ಡೀಸೆಲ್ ಗಾಡಿ. ಇದು i20 ಸ್ಪೋರ್ಟ್ಸ್, AC ಪೋಸ್ಟರಿಂಗ್ ಫೌಂಡ್, ಮ್ಯಾಗ್ವಿಲ್ ಏರ್ ಬ್ಯಾಗ್ ಇದೆ. ಗಾಡಿ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,75,000 ಫೈನಲ್ ಮಾಡ್ಬಿಡಿ ಸರ್. ನೋಡಿ 2077 ಸಿಂಗಲ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,35,000 ಕೊಟ್ಬಿಡಿ ಸರ್. 1,35,000 ಫೈನಲ್ ಕೊಟ್ಬಿಡಿ. ಇದು ಬಂದ್ಬಿಟ್ಟು ಸರ್ 3,45 ಮಾಡ್ಬಿಡಿ ಸರ್ ಫೈನಲ್. ಸರ್ ಬರೀ 3,45,000 ಮಾಡಿ. ಸೊ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಈ ಸಲ ಟೋಟಲ್ ಎಷ್ಟು ಕಾರ್ಸ್ ಇದೆ ಸರ್? ಒಂದು 85 ವೆಹಿಕಲ್ಸ್ ಇದೆ ಸರ್. 85 ವೆಹಿಕಲ್. ಸರ್ ಇವಾಗ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2011 ಮಾಡಲ್ ಮೇಲೆ ಸಿವಿಲ್ ಚೆನ್ನಾಗಿದೆ, 70-80% ಮಾಡಿಸ್ಕೊಡ್ತೀವಿ ಸರ್. ಓಕೆ. ಅಂಡ್ ಇವಾಗ ಫಾರ್ ಎಕ್ಸಾಂಪಲ್ 3.5 ಲಕ್ಷ ಒಳಗಡೆ ಎಷ್ಟು ಕಾರ್ಸ್ ಇದೆ ನಿಮ್ಮ ಹತ್ರ? ಸರ್ 3.5 ಲಕ್ಷ ಒಳಗಡೆ ಒಂದು 15 ವೆಹಿಕಲ್ ಇದೆ, 15-16 ವೆಹಿಕಲ್ ಇದೆ. ಅಂಡ್ ಲೋ ಬಡ್ಜೆಟ್ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ? ನಮ್ಮ ಹತ್ರ ಒಂದು 80,000 ಇಂದ ಶುರು ಆಗುತ್ತೆ. 80,000 ಇಂದ ಕಾರ್ ಸ್ಟಾರ್ಟ್ ಆಗುತ್ತೆ. ಹೌದೌದು. ಏನೋ ಸರ್ ಸೆಕೆಂಡ್ 84,000 ರನ್ ಆಗಿರೋದು. ಸರ್ 1,85,000 195 ಫೈನಲ್. 1,95,000 ಫೈನಲ್. ಅಂಡ್ ಅದರ ಇನ್ನೊಂದು ವರ್ಣ ಇದೆ ಸರ್ 2012 ಮಾಡ್ಲು, ಸೆಕೆಂಡ್ ಓನರ್, ಎಕ್ಸೆಸ್ ಟಾಪ್ ಅಂಡ್ ಮಾಡ್ಲು, ಮ್ಯಾಗ್ವಿಲ್ ಏರ್ ಬ್ಯಾಗ್ ABS ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು 4,35,000 ಫೈನಲ್ ಮಾಡ್ಬಿಡಿ. ಓಕೆ. ಇನ್ನೊಂದು 2011 ಮಾಡಲ್ ಡೀಸೆಲ್ ಬರೀ 1,80,000. ಬರೀ 1,80,000 ಕೊಟ್ಬಿಡಿ ಸರ್. ಡೆಡ್ಲಿ ಆಫರ್ ಆಫರ್ ಬನ್ನಿ 2010 ಮಾಡ್ಲು, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಸಿಂಗಲ್ ಓನರ್, ಸಣ್ಣ ಪುಟ್ಟ ಗಿರಾಜಸ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,35 ಕೊಟ್ಬಿಡಿ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕಾರ್ಸ್ ಯೂನಿಟ್ 1 ಹತ್ರ ಇದ್ದೀವಿ. ಸೊ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಏನಾರ ಗಾಡಿಗಳು ತಗೊಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಹತ್ತತ್ರ ನಿಮ್ಗೆ ಈ ಲೊಕೇಶನ್ ಅಲ್ಲಿ ಲೋ ಬಡ್ಜೆಟ್ ಇಂದ ಹೇಳ್ಬಿಟ್ಟು ಫುಲ್ ಹೈ ಬಡ್ಜೆಟ್ ಗಂಟ ನಿಮ್ಗೆ ಕಾರ್ ಎಲ್ಲ ಸಿಗುತ್ತೆ. ಸೊ ನಿಮ್ ಬಡ್ಜೆಟ್ ಯಾವ್ದೇ ಆದ್ರೂ ಪರವಾಗಿಲ್ಲ, ಇಲ್ಲಿ ಕಾರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 50,000, 70,000, 80, 85, 1 ಲಕ್ಷ, 1.5, 1.80 ಈ ತರ ನಿಮ್ಗೆ ಎಲ್ಲಾ ಪ್ರೈಸ್ ಅಲ್ಲೂ ನಿಮ್ಗೆ ಕಾರ್ಸ್ ಎಲ್ಲ ಅವೈಲೇಬಲ್ ಆಗಿರುತ್ತೆ. ಸೊ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ಸೊ ಡೀಲರ್ಸ್ ಬಂದ್ಬಿಟ್ಟು 5-6 ಗಾಡಿಗಳು ತಗೊಂಡೋಗಿ ಸೇಲ್ ಮಾಡ್ಕೊಳ್ಳೋ ಅಂತ ಜಾಗ ಇದು ಬಂದ್ಬಿಟ್ಟು. ಸೊ ವಿಡಿಯೋನ ಕೊನೆ ಗಂಟೆ ನೋಡಿ, ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ವಿಡಿಯೋ ಕೊನೆ ಗಂಟೆ ನೋಡಿದ್ರೆ ನಿಮ್ಗೆ ಕಾರ್ ಬಗ್ಗೆ ಡೀಟೇಲ್ಸ್, ಓನರ್ಶಿಪ್ ಏನಾಗಿದೆ, ಎಷ್ಟು ರನ್ ಆಗಿದೆ, ಮಾಡ್ಲ್ ಯಾವುದು, ಅಂಡ್ ಅದ್ರ ಫೈನಲ್ ಪ್ರೈಸ್ ಏನಾಗಿದೆ, ಅಂಡ್ ಲೋನ್ ಆಗುತ್ತಾ ಆಗಲ್ವಾ ಅಂತ ಈ ಡೀಟೇಲ್ಸ್ ಎಲ್ಲ ನಿಮ್ಗೆ ವಿಡಿಯೋದಲ್ಲೇ ಇರುತ್ತೆ. ಅಂಡ್ ಫಸ್ಟ್ ಟೈಮ್ ನಮ್ ಚಾನಲ್ ಏನಾದ್ರು ನೋಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಅಕ್ರಮ್ ಸರ್ ರೆಡಿ ಇದ್ರೆ. ಸೊ ಫಸ್ಟ್ ಅಕ್ರಮ್ ಸರ್ಗೆ ಅಂಡ್ ಸರ್ ಗೌರಿ ಹಬ್ಬದ ಶುಭಾಶಯಗಳು. ಅಂಡ್ ನಾಳೆ ಬಂದ್ಬಿಟ್ಟು ಗಣೇಶ ಹಬ್ಬ. ಗಣೇಶ ಹಬ್ಬಕ್ಕೆ ನಿಮ್ ಶೋರೂಮ್ ಅಲ್ಲಿ ಏನೆಲ್ಲ ಆಫರ್ಸ್ ಕೊಡ್ತಾ ಇದ್ದೀರಾ ಸರ್? ನಾವು ಕೊಡೋದೇ ರೀಸನಬಲ್ ರೇಟ್ ಅಲ್ಲಿ ಸರ್. ಓಕೆ. ಹೆಂಗಿದೆ ಆಸ್ ಇಟ್ ಬರುತ್ತೆ ಹಂಗೆ ಕೊಡ್ತೀವಿ. ನಾವು ಬೇರೆ ಯಾವ ತರ ಕಮಿಷನ್ ಆಗ್ಲಿ ಏನ್ ಯಾವ ತರ ಯಾವ್ದಿಲ್ಲ. ಏನ್ ಗಾಡಿ ಇದೆ ಬಂದ್ ನೋಡಿ, ಚೆಕ್ ಮಾಡಿ, ನಿಮ್ ಮೆಕ್ಯಾನಿಕ್ ತೋರಿಸಿ ನಿಮ್ಗೆ ಯಾವ ತರ ಬೇಕು ನಾವು ನಿಮಗೆ ಅನುಕೂಲ ಮಾಡ್ಕೊಡ್ತೀವಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ಆಗುತ್ತೆ. ಹೌದೌದು. ನೆಕ್ಸ್ಟ್ ಕಾರ್ಸ್ ಅಲ್ಲಿ ಈ ಸಲ ಟೋಟಲ್ ಎಷ್ಟು ಕಾರ್ಸ್ ಇದೆ ಸರ್? ಒಂದು 85 ವೆಹಿಕಲ್ಸ್ ಇದೆ ಸರ್. 85 ವೆಹಿಕಲ್. ಹೌದೌದು. ಸರ್ ಇವಾಗ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2011 ಮಾಡಲ್ ಮೇಲೆ ಸಿವಿಲ್ ಚೆನ್ನಾಗಿದೆ, 70-80% ಮಾಡಿಸ್ಕೊಡ್ತೀವಿ ಸರ್. ಓಕೆ. ಅಂಡ್ ಇವಾಗ ಫಾರ್ ಎಕ್ಸಾಂಪಲ್ 3.5 ಲಕ್ಷ ಒಳಗಡೆ ಎಷ್ಟು ಕಾರ್ಸ್ ಇದೆ ನಿಮ್ಮ ಹತ್ರ? ಸರ್ 3.5 ಲಕ್ಷ ಒಳಗಡೆ ಒಂದು 15 ವೆಹಿಕಲ್ ಇದೆ, 15-16 ವೆಹಿಕಲ್ ಇದೆ. ಅಂಡ್ ಲೋ ಬಡ್ಜೆಟ್ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ? ನಮ್ಮ ಹತ್ರ ಒಂದು 80,000 ಇಂದ ಶುರು ಆಗುತ್ತೆ. 80,000 ಇಂದ ಕಾರ್ ಸ್ಟಾರ್ಟ್ ಆಗುತ್ತೆ. ಹೌದೌದು. ಸೊ ನೋಡ್ತಾ ಇರ್ಬೋದು, ಹೋಲ್ಸೇಲ್ ಕಾರ್ ಅಂದ್ರೆ ಇದೆ. ಲೊಕೇಶನ್ ಗೆ ಬಂದ್ಬಿಟ್ಟು ಟೆಸ್ಟ್ ರೈಡ್ ಕೊಡ್ತಾರೆ ನಿಮ್ಗೆ, ಎಲ್ಲಾ
ಕಾರ್ ಕೂಡ 100% ಈ ತರ ಚೆಕ್ ಮಾಡ್ಕೊಬಹುದು. ಟೆಸ್ಟ್ ರೈಡ್ ಇರುತ್ತೆ ನಿಮ್ಗೆ. ಲೋನ್ ಕೂಡ ಮಾಡ್ಕೊಟ್ಬಿಡ್ತಾರೆ. ಥ್ರೂಔಟ್ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತೆ. ಅಂಡ್ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಫಸ್ಟ್ ವಿಡಿಯೋ ಬಂದ್ಬಿಟ್ಟು ಅಂಡ್ ಇಲ್ಲಿದೆ ನೋಡ್ತಾ ಇರ್ಬೋದು. ಇಟಿಯೋಸ್ ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ 2011 ಮಾಡಲು. ಓಕೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಯಾವ್ದು ಕ್ರಾಚಸ್ ಇಲ್ಲ. ಒಳ್ಳೆ ಇಂಟೀರಿಯರ್ ಇದೆ, ಒಳ್ಳೆ ಟೈರ್ ಇದೆ. ನೋಡಿ ಗಾಡಿ ತುಂಬಾ ನೀಟ್ ಆಗಿದೆ. ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ಪೋಸ್ಟರಿಂಗ್, ಪವರ್ ವಿಂಡೋ, ಎಸಿ, ಲೆದರ್ ಇಂಟೀರಿಯರ್, ಒಳ್ಳೆ ಸಿಸ್ಟಮ್ ಇದೆ. ಸೀಟ್ ಕವರ್ ಇದೆ, ಒಳ್ಳೆ 90% ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಟೊಯೋಟಾ ತುಂಬಾ ಒಳ್ಳೆ ಗಾಡಿ ಸರ್ ಇದು. ಸೊ ಈ ಗಾಡಿ ಹತ್ತತ್ರ ನಿಮ್ಗೆ 4 to 5 lakhs ಕಿಲೋಮೀಟರ್ ಗಂಟ ಆರಾಮಾಗಿ ಏನ್ ತೊಂದ್ರೆನೇ ಇಲ್ಲ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್. ಮೈಲೇಜ್ ಏನ್ ಬರುತ್ತೆ ಸರ್ ಪೆಟ್ರೋಲ್? ಇದು ನಿಮ್ಗೆ ಲಾಂಗ್ ನಲ್ಲಿ 20 ಬರುತ್ತೆ. ಸಿಟಿನಲ್ಲಿ ಒಂದು 15-16 ಆರಾಮಾಗಿ ಬರುತ್ತೆ. ಈ ಗಾಡಿ ಓನರ್ಶಿಪ್ ಏನಾಗಿದೆ? ಇದು ಸೆಕೆಂಡ್ ಓನರ್ ಸರ್. ಓಕೆ, ಎಷ್ಟು ರನ್ ಆಗಿದೆ ಸರ್? ಇದು ಬಂದ್ಬಿಟ್ಟು ಸರ್ ಒಂದು 86 ಸೆಂಟ್ ಓಡಿದೆ ಸರ್ ಇದು. ಸರ್ ಇವಾಗ ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. ಇದು ಬಂದ್ಬಿಟ್ಟು ಸರ್ 345 ಮಾಡ್ಬಿಡಿ ಸರ್ ಫೈನಲ್. ಸರ್ ಬರೀ 3,45,000 ಮಾಡಿ ಸರ್. ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ಅಂಡ್ ಹತ್ರ ಹೋಂಡಾ ಜಾಜ್ ಇದೆ ಹೇಳಿ ಸರ್. ಸರ್ 2010 ಮಾಡಲು. ಎಸಿ, ಪೋಸ್ಟರಿಂಗ್, ಫೋನ್, 2 ಏರ್ ಬ್ಯಾಗ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಪೆಟ್ರೋಲ್ ಗಾಡಿ ಇದು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2 ಲಕ್ಷಕ್ಕೆ ಫೈನಲ್ ಕೊಟ್ಬಿಡೋಣ ಸರ್. 2 ಲಕ್ಷಕ್ಕೆ ಫೈನಲ್? ಹೌದೌದು. ಸೊ ಬರೀ 2 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ನಿಮ್ಗೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ. ಅಂಡ್ ಅದೇ ತರ ಆಲ್ ಟೈಮ್ ಫೇವರೇಟ್ ವೆಹಿಕಲ್ ಹೇಳಿ ಸರ್. ಸರ್ 2016 ಮಾಡಲ್ VDI ಗಾಡಿ. ಇದು ತುಂಬಾ ನೀಟ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಎಸಿ, ಪೋಸ್ಟರಿಂಗ್, ಫೋನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5 ಲಕ್ಷಕ್ಕೆ ಆಗ್ಬಿಡಿ ಸರ್ ಫೈನಲ್. ಸರ್ ಇವಾಗ ಈ ಗಾಡಿ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ. ಫೈನಲ್ 5 ಲಕ್ಷ ಮಾಡ್ಬಿಡಿ. 5 ಲಕ್ಷ ಫೈನಲ್? ಹೌದೌದು. ಡೀಸೆಲ್ ಗಾಡಿ? ಹೌದು ಸರ್, ಡೀಸೆಲ್ VDI ಸರ್. ಅಂಡ್ ಫಿಟ್ ಕೋರ್ಗೆ 2017 ಮಾಡಲು, ಸಿಂಗಲ್ ಓನರ್, RXT. ಇದು ಗಾಡಿ ಒರಿಜಿನಾಲಿಟಿ ಇದೆ. ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ. ಇದು ಫೈನಲ್ ಟು ಫೈನಲ್ 2,45,000 ಮಾಡ್ಬಿಡಿ ಸರ್. 245 ಫೈನಲ್? 245 ಫೈನಲ್ ಮಾಡಿ. ಅಂಡ್ ಅದೇ ತರ ಇಲ್ಲೊಂದು ಬ್ರಾಂಡ್ ನ್ಯೂ Hyundai Elite i20 ಇದೆ ಹೇಳಿ ಸರ್. ಸರ್ 2019 ಮಾಡಲು ಮ್ಯಾಗ್ನಾ. ಇದು ಗಾಡಿ ನೀಟ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಿಂಗಲ್ ಓನರ್. ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 6,15,000 ಮಾಡ್ಬಿಡಿ ಸರ್. 6,15,000 ಫೈನಲ್. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್. ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಈ ಗಾಡಿನ. ಅಂಡ್ ಇದ್ರಲ್ಲೂ ಕೂಡ ನಿಮಗೆ ಲೆದರ್ ಇಂಟೀರಿಯರ್ಸ್, ಪೋಸ್ಟರಿಂಗ್, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗ್ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಅದು ಕೂಡ ವೈಟ್ ಕಲರ್. ಸರ್ ಎಷ್ಟು ರನ್ ಆಗಿದೆ ವೆಹಿಕಲ್? ಇದು ಓಡಿದ 1 ಲಕ್ಷ ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. ಶೋರೂಮ್ ಟ್ರ್ಯಾಕ್ ಇದೆ. ಸರ್ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. 6,15 ಫೈನಲ್ ಮಾಡ್ಬಿಡಿ ಸರ್. 6,15 ಫೈನಲ್ ಮಾಡ್ಬಿಡಿ ಸರ್. ಅಂಡ್ ಅದೇ ತರ ಇಲ್ಲೊಂದು ಮಾರುತಿ ಸುಜುಕಿ ಡಿಸೈರ್ ಇದೆ ಸರ್. 2020 ಮಾಡಲು ಸ್ವಿಫ್ಟ್ ಡಿಸೈರ್ VXI. ಇದರಲ್ಲಿ ಎಸಿ, ಪೋಸ್ಟರಿಂಗ್, ಫೋನ್, ಇದು ಶೋರೂಮ್ ಟ್ರ್ಯಾಕ್ ಇದೆ. 2 ಏರ್ ಬ್ಯಾಗ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಫೈನಲ್ ಟು ಫೈನಲ್ 6 ಲಕ್ಷ ಕೊಡ್ಬಿಡಿ ಸರ್. ಇದು ಸರ್ 6 ಲಕ್ಷ ಫೈನಲ್ ಮಾಡ್ಬಿಡಿ ಸರ್. 2020 ಮಾಡಲು 6 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಷ್ಟು ರನ್ ಆಗಿದೆ ಸರ್? ಇದು 88 ಚೇಂಜ್ ಓಡಿದೆ ಸರ್. ಸಿಂಗಲ್ ಓನರ್? ಸಿಂಗಲ್ ಓನರ್. 100% ಲೋನ್ ಆಗುವಂತ. ಇದ್ರಲ್ಲೂ ಕೂಡ ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ದಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಅಂಡ್ ಅದೇ ತರ ಬಡ್ಜೆಟ್ ಅಲ್ಲಿ ಏನಾರು ಹುಡುಕಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಕಾರ್ ಏನಾರ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಗಾಡಿ ತಗೊಂಡ್ಬಿಟ್ಟು ಆರಾಮಾಗಿ ಕಾರ್ ಕಲ್ತ್ಕೋಬಹುದು. ಕಾರ್ ಏನಾರ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಕಾರ್ ತಗೊಂಡ್ಬಿಟ್ಟು ಕಲ್ತ್ಕೊಂಡ್ಬಿಟ್ಟು ಆರಾಮಾಗಿ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಅಂಡ್ ಅದೇ ತರ ಆ ತರ ಕಾರ್ ಪ್ರೀಮಿಯಂ ಕಾರ್ ತಗೊಂಡ್ಬಿಡಬಹುದು. ಅಂಡ್ ಈ ಕಾರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಇದು 2009 ಮಾಡಲು. ಎಸಿ, ಪೋಸ್ಟರಿಂಗ್, ಫೋನ್, ಮ್ಯಾಗ್ವಿಲ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಸಣ್ಣ ಬಜೆಟ್ ಗಾಡಿ ಇದು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 95 ಕೊಟ್ಬಿಡೋಣ ಸರ್. 95,000 ಫೈನಲ್? ಹೌದೌದು ಮಾಡಿ ಸರ್. ಇದು ನೋಡ್ತಾ ಇರ್ಬೋದು 95,000 ಮ್ಯಾಗ್ವಿಲ್ ಇದೆ, ಎಸಿ ಇದೆ, ಪೋಸ್ಟರಿಂಗ್ ಇದೆ, ಪವರ್ ವಿಂಡೋ ಇದೆ ನೋಡಿ. ಸೊ ನಿಮ್ಗೆ ಮ್ಯಾಗ್ವಿಲ್, ಎಸಿ ಬರುತ್ತೆ, ಪೋಸ್ಟರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಓನ್ಲಿ 95,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ನ. ಅಂಡ್ ಅದೇ ತರ ಇಲ್ಲಿ ಒಂದು i10 ಇದೆ. ಯಾವ ಸರ್ ಮಾಡ್ಲಿದು? 2009 ಮಾಡಲು. ಇದು ಕೂಡ ಗಾಡಿ ಒರಿಜಿನಾಲಿಟಿ ಇದೆ. ಒರಿಜಿನಲ್ ಫೈನಲ್ ಇದೆ. ಎಲ್ಲೂ ಟಚ್ ಅಪ್ ಏನು ಆಗಿಲ್ಲ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,85,000 ಕೊಡ್ಬಿಡಿ ಸರ್. 1,85,000 ಹೌದು ಸರ್. ಅಂಡ್ ಅದೇ ತರ ಇಲ್ಲೊಂದು ಫೋರ್ಡ್ ಆಸ್ಪೈರ್ ಫಿಗೋ ಸರ್. 2017 ಮಾಡಲು ಡೀಸೆಲ್. ಇದು ಆಸ್ಪೈರ್. ಇದು ಕೂಡ ಎಸಿ, ಪೋಸ್ಟರಿಂಗ್, ಫೋರ್ ವಿಂಡೋ ಇದೆ. ಗಾಡಿ ಇಂಟೀರಿಯರ್ ನೋಡಿ ತುಂಬಾ ಚೆನ್ನಾಗಿದೆ. 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ ಅಲ್ಲಿ ಬರುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,25,000 ಮಾಡ್ಬಿಡಿ ಸರ್ ಫೈನಲ್. 4,25,000 ಗೆ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಫ್ಯಾಬ್ರಿಕ್ ಸೀಟ್ಸ್, ನಿಮ್ಗೆ ಮಿರರ್ ಅಡ್ಜಸ್ಟಬಲ್, 4 ಕೂಡ ಪವರ್ ವಿಂಡೋ. ಇದು ಡೀಸೆಲ್ ವೆಹಿಕಲ್ ಅಲ್ಲ? ಡೀಸೆಲ್ ವೆಹಿಕಲ್ ಸರ್. ಸರ್ 4,25,000 ಮಾಡಿ ಸರ್ ಫೈನಲ್. 4,25,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ವ್ಯಾಗನರ್ ಹುಡ್ಕೋರ್ಗಿಲ್ಲ ಒಂದು ವ್ಯಾಗನರ್ ಇದೆ ನೋಡ್ತಾ ಇರ್ಬೋದು. ಹೇಳಿ ಸರ್ ವ್ಯಾಗನರ್ ಡೀಟೇಲ್ಸ್. 2010 ಮಾಡಲ್ ಸರ್. ಇದು ಸಿಂಗಲ್ ಓನರ್ VXI. ಗಾಡಿ ಒರಿಜಿನಾಲಿಟಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್.
ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 235 ಕೊಟ್ಬಿಡಿ ಸರ್. 2,35,000 ಫೈನಲ್. ಹೌದೌದು ಅಂಡ್ ಸ್ಯಾಂಟ್ರೋ ಇದೆ ಸರ್. 2009 ಮಾಡಲ್ ಸೆಕೆಂಡ್ ಒಂದದು GLS ಅದು AC ಪೋಸ್ಟರಿಂಗ್ ಪೌಂಡ್ ಇದೆ, ಮ್ಯಾಗ್ವಿಲ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಅವರೇ ಮಾಡ್ಕೊಳ್ಳಂಗಿದೆ 125. ಓಕೆ 145 ಕೊಟ್ರೆ ನಾವು ಮಾಡಿಸ್ಕೊಡ್ತೀವಿ. 1,45,000 ಹಾಗೆ ವಿತ್ FC ಇನ್ಶೂರೆನ್ಸ್ ಅವರೇ ಮಾಡ್ಕೊಳಂಗಿದ್ರೆ 125, ನೀವು ಮಾಡ್ಕೊಳಂಗಿದ್ರೆ 145. ಹೌದೌದು ಅಂಡ್ ಅದೇ ತರ ಸರ್. ಇದು ಒಂದು ಗುಲಾಬ್ ಜಾಮೂನ್ ಓಕೆ ಚೆನ್ನ ಬಜೆಟ್ ಗಾಡಿ, ಬಡೂರ್ ಬಾದಾಮಿ ತರ. ಇದು ಬಂದ್ಬಿಟ್ಟು 2006 ಸಿಂಗಲ್ ಓನರ್. ಇದು Okay. ರಿಟೈರ್ಡ್ ಆಫೀಸರ್ ಮಡಗಿದ್ದು ಗಾಡಿ ಮಾತ್ರ ಶೋರೂಮ್ ಟೇಸ್ಟ್ ಅಲ್ಲಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,25,000 ಕೊಡ್ಬಿಟ್ಟು ಬರೀ 1,25,000. ಗಾಡಿ ಮಾತ್ರ ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಸರ್. ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಹೌದು. ನಿಮ್ಗೆ 800 ಸಿಗದೇ ಕಷ್ಟ. AC ಸರ್ ಅದು. AC ಬರುತ್ತೆ. ಹೌದೌದು ಬರೀ 1,25,000. ಲೊಕೇಶನ್ ಗೆ ಬಂದ್ರೆ ಕಾರ್ ಇಷ್ಟ ಆದ್ರೆ FC ಇನ್ಶೂರೆನ್ಸ್ ಒಳ್ಳೆ ಎಲ್ಲ ಪ್ರೈಸ್ ಇದೆ. ಮಾಡ್ಕೊಟ್ಬಿಡಿ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ. ಸರ್. ಅವರು ಗಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಓಕೆ ಓಕೆ ಸರ್ ಇದು 1,000ಕ್ಕೆ ಒಂದೇ ಸಿಗತ್ ಸರ್. ಇದು ಆ ಹೌದು. ತರ ಮೇಂಟೆನೆನ್ಸ್ ಇದೆ ಸರ್. ಬರೀ 1,25,000. 125 ಕೊಟ್ಬಿಡಿ ಸರ್. ಅಂಡ್ ಇಲ್ಲೊಂದು ಡಿಸೈರ್ ಇದೆ, ಯಾವ ಸರ್ ಸರ್ ಮಾಡಿದ್ದು? 2013 ಮಾಡಲು ಓಕೆ VDI. ಓಕೆ ಇದು ಬಂದ್ಬಿಟ್ಟು ಗಾಡಿ ಆಫ್ಟರ್ ಮಾರ್ಕೆಟ್ ಒಳ್ಳೆ ಸಿಸ್ಟಮ್ ಇದೆ, ಮ್ಯಾಗ್ವಿಲ್ ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4 ಲಕ್ಷ ಕೊಟ್ಬಿಡಿ ಸರ್. 4 lakhs ಫೈನಲ್. ಹೌದು. VDI ಹೌದು ಸರ್. ನೋಡ್ತಾ ಗಾಡಿ ಇರ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಸರ್. 4 lakhs ಗೆ ಫೈನಲ್ ಮಾಡ್ಕೊಡ್ತಾ ಇದಾರೆ ನಿಮ್ಗೆ VDI. ಅಂಡ್ ಇದ್ರಲ್ಲಿ ಬಂದ್ಬಿಟ್ಟು ಪೋಸ್ಟರಿಂಗ್, 4 ವಿಂಡೋ, ಲೆದರ್ ಇಂಟೀರಿಯರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, After ಒಳ್ಳೆ market. ಸಿಸ್ಟಮ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ. ಗಾಡಿ ತುಂಬಾ ನೀಟ್ ಆಗಿದೆ. ಅಡಿಷನಲ್ ಆಗಿ ನಿಮ್ಗೆ ಟಚ್ ಹೌದು. ಸ್ಕ್ರೀನ್ ಬರುತ್ತೆ, ಪೋಸ್ಟರಿಂಗ್, 4 Magwheel ಕೂಡ ಇದೆ ನೋಡ್ಕೊಳ್ಳಿ. ಅಂಡ್ ಅಡಿಷನಲ್ ಆಗಿ ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಕೂಡ ಇದೆ. ಅದು ಕೂಡ ಡೀಸೆಲ್ ಕಾರ್ ಅಲ್ವಾ ಸರ್ ಇದು? ಹೌದು ಸರ್. ಡೀಸೆಲ್ VDI. ಹೌದೌದು ಸರ್ ಏನ್ ಹೇಳಿದ್ರು ಪ್ರೈಸ್? 4 ಸರ್. ಇದು ಫೈನಲ್ ಟು ಫೈನಲ್ 4 lakhs ಕೊಟ್ಬಿಡೋಣ ಸರ್. 4 lakhs ಫೈನಲ್. ಹೌದು. ಒಂದು 1.5 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸರ್ ಸಿವಿಲ್ ಚೆನ್ನಾಗಿದೆ, ಮಾಡಿಸ್ಕೊಡ್ಬಿಡ್ತೀವಿ. ಓಕೆ. ಇನ್ನೂ ಒಂದು ಸ್ವಿಫ್ಟ್ ಇದೆ ಸರ್. 2015 ಮಾಡಲು VXI. ಇದು ಸಿಂಗಲ್ ಓನರ್ VXI. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾವ ತರನು ನಿಮ್ಗೆ ಡೆಂಟು ಕ್ರಾಚಸ್ ಇಲ್ಲ. ಇದು ಮಾಡಿ ಫೈನಲ್ ಟು ಫೈನಲ್ 4.5 ಲಕ್ಷಕ್ಕೆ ಫೈನಲ್ ಮಾಡ್ಬಿಡೋಣ ಸರ್. 4 ಲಕ್ಷ ಫೈನಲ್ ಮಾಡ್ಕೊಡ್ತೀವಿ ಸರ್. ನೋಡ್ತಾ ಇರ್ಬೋದು 4 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಅಂಡ್ ಮಾಡ್ಲು ಸರ್ ಇದು ಸರ್ 15 ಸಿಂಗಲ್ ಓನರ್ ಸರ್. ಡೀಸೆಲ್. ಹೌದು ಸರ್. ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್ ಸರ್. ಅದ್ ಬೇಡ, ಇದ್ ನೋಡಿ ಸರ್. ಇದು ಡೀಸೆಲ್ ಗಾಡಿ. ಬರೀ 2012 ಮಾಡ್ಲು ಕ್ಲಾಸಿಕ್. AC ಪೋಸ್ಟರಿಂಗ್ ಪೌಂಡ್ ಮ್ಯಾಗ್ವಿಲ್ ಇದೆ. ಬರೀ 2,50,50,000 ಕೊಟ್ಬಿಡಿ ಸರ್. 2,50,000. ಇದು ಆಕ್ಚುಲಿ. ಹೌದು. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್. ಅದ್ ಬೇಡ, ಇದ್ ಮಾಡಿ ಸರ್. ಇದು 2010 ಮಾಡ್ಲು. ಓಕೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ಗ್ಯಾಸ್ ಎರಡು ಇದೆ. I10 ಸ್ಪೋರ್ಟ್ಸ್. ಇದು AC ಪೋಸ್ಟರಿಂಗ್ ಪೌಂಡ್, ಬ್ಯಾಕ್ ವೈಫರ್, ಡೀಪ್ ಆಗೋದು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ 2.5 ಲಕ್ಷಕ್ಕೆ ಫೈನಲ್ ಮಾಡ್ಬಿಡಿ. 2.5 ಲಕ್ಷ ಫೈನಲ್. ಹೌದು. ಸೆಲೆರಿಯೋ 14 ಮಾಡ್ಲು ಆಟೋಮೆಟಿಕ್. ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ. ಇದು ಗಾಡಿ ತುಂಬಾ ನೀಟ್ ಆಗಿದೆ, ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರ್ ಇದೆ. ಇದು ಬಂದು ಫೈನಲ್ 3.5 ಲಕ್ಷಕ್ಕೆ ಕೊಡ್ಬಿಡಿ ಸರ್. ಸರ್ 3.5 ಲಕ್ಷಕ್ಕೆ ಫೈನಲ್. ಹೌದು ಹೌದು ಹೌದು. ನೋಡ್ತಾ ಇರ್ಬೋದು ಸೆಲೆರಿಯೋ ಬಂದ್ಬಿಟ್ಟು 3.5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಈ ವೆಹಿಕಲ್ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಅದೇ ತರ ಇಲ್ಲಿ ಈಕೋಗಳು ಇದೆ. ಹೌದು ಇದೆ, 2 ಈಕೋ ಇದೆ, ಒಂದಲ್ಲ ಸರ್. 5 ಈಕೋ ಇದೆ ಸಂಬಂಧ ಸರ್. ನಮ್ಮ ಹತ್ರ 5 ಈಕೋ ಇದೆ ಸರ್. 5 ಈಕೋ ಇದೆ ಟೋಟಲ್. ಇದು 13 ಮಾಡ್ಲು ಜನವರಿ ಸಿಂಗಲ್ ಓನರ್. ಇದು ಬಂದ್ಬಿಟ್ಟು ಸರ್ 7,85,000 ಆಗುತ್ತೆ. ಗಾಡಿ ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಅಂಡ್ ಇನ್ನೂ ಒಂದು ಈಕೋ ಅದೇ ಸರ್ ಇದು 19 ಮಾಡ್ಲು ಸಿಂಗಲ್ ಓನರ್. ಇದು ಕೂಡ ತುಂಬಾ ನೀಟ್ ಆಗಿದೆ. ಇದ್ರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ. ಸಿಲ್ವರ್ ಕಲರ್ ಸಿಂಗಲ್ ಓನರ್. ಗಾಡಿ ನೀಟ್ ಆಗಿದೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ರನ್ನಿಂಗ್ ಎಲ್ಲ ತುಂಬಾ ಬ್ಯೂಟಿಫುಲ್ ಇದೆ, ಒಳ್ಳೆ ಮೇಂಟೆನೆನ್ಸ್ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ 4,65,000 ಆಗುತ್ತೆ ಸರ್. ಸೆಲೆರಿಯೋ 2015 ಮಾಡ್ಲು ಆಟೋಮೆಟಿಕ್. ಇದು ಆಟೋಮೆಟಿಕ್. ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ. ನಮ್ಮ ಹತ್ರ ಆಟೋಮೆಟಿಕ್ ತುಂಬಾ ವೆಹಿಕಲ್ಸ್ ಇದೆ. ಇದು ಒಳ್ಳೆ ಮೈಲೇಜ್, ನಿಮ್ಗೆ ಮೇಂಟೆನೆನ್ಸ್ ಫ್ರೀ ಮಾಡುತ್ತೀನಲ್ಲಿ. ಇದು ಬಂದ್ಬಿಟ್ಟು ಫೈನಲ್ 3,40,000 ಮಾಡ್ಬಿಡಿ ಸರ್. 3,40,000 ಹೌದೌದು. ಸೊ ನೋಡ್ತಾ ಇರ್ಬೋದು ಟಾಟಾ ಬೋಲ್ಟ್ ಅನ್ಸುತ್ತೆ ಈ ಗಾಡಿ. ಜಸ್ಟ್ ಸಡನ್ ವೆಹಿಕಲ್. ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾ ಇದಾರೆ ಈ ಕಾರ್ನ. ಎಷ್ಟೊಂದ್ ಜನ ಕಾಮೆಂಟ್ ಎಲ್ಲ ಮಾಡಿದ್ರು ಸರ್ ನಮ್ಗೆ ಟಾಟಾ ಜಸ್ಟ್ ಬೇಕಂತ ಹೇಳ್ಬಿಟ್ಟು. ಅದು ಕೂಡ ಡೀಸೆಲ್ ಕಾರ್ ಸರ್ ಇದು? ಹೌದು ಸರ್. ಟಾಪ್ ಅಂಡ್ ಮಾಡಿ ಸರ್. ಓಕೆ. ಮಾಡ್ಲು ಸಿಂಗಲ್ ಓನರ್ ಸರ್. ಓಕೆ. ಎಷ್ಟು ರನ್ ಆಗಿದೆ ಸರ್? ಇದು ಮಾಡ್ಬಿಟ್ಟು ಸರ್ ಇದು 88 ಚೇಂಜ್ ಓಡಿದೆ ಸರ್. ಓಕೆ. ಮಾಡ್ಲು ಸರ್ 16 ಸಿಂಗಲ್ ಓನರ್. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಸರ್? ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫನ್ 4,15,000 ಕೊಟ್ಬಿಡೋಣ ಸರ್. 4,15,000 ಹೌದೌದು ಮಾಡಿ ಸರ್. ಓಕೆ. ಇಲ್ಲೊಂದು ಬ್ರಿಜಾ ಇದೆ ಡೀಸೆಲ್ ಪೆಟ್ರೋಲ್. 2019 ಮಾಡಲ್ ಟಾಪ್ ಅಂಡ್ ಮಾಡಲ್ ಸರ್ ಅದು. ಓಕೆ. ZDI ಪ್ಲಸ್. ಇದು ಬಂದ್ಬಿಟ್ಟು ಫೈನಲ್ ಟು ಫನ್ 7,85,000 ಕೊಟ್ಬಿಡೋಣ ಸರ್. 7,85,000 ಫೈನಲ್. ಅಂಡ್ ಸೆಲೆರಿಯೋ ಹುಡುಕೋರ್ಗೆ ಸರ್ 17 ಮಾಡಲು ಕ್ಲೈಂಬರ್. ಅದು AC ಪೋಸ್ಟರಿಂಗ್ ಪೌಂಡ್, ಏರ್ ಬ್ಯಾಗ್ ಇದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫನ್ 2,95,000 ಕೊಟ್ಬಿಡೋಣ ಸರ್. 2,95,000 ಫೈನಲ್. ಹೌದೌದು. ಅಂಡ್ ಅದೇ ತರ ಸಿಯಾಜ್ ಇದೆ ನೋಡ್ತಾ ಇರ್ಬೋದು. 2016 ಮಾಡಲು
VDI ಪ್ಲಸ್ ಗಾಡಿ ನೀಟ್ ಆಗಿದೆ, HVSS ಇಂಜನ್ ಇದು, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಜನ. ಇದು ಬಂದು ಫೈನಲ್ ಟು ಫೈನಲ್ 5,55,000 ಕೊಡ್ಬೇಡ ಸರ್. 5,55,000. ಹೌದೌದು. ಕ್ವಿಡ್ ಗಳು ಇದೆ. ಸರ್ ಇದು ನೋಡಿ ಸರ್, ಇದು ಮೈಸೂರು ಹಲ್ವಾ ಜಾಮೂನ್ ತರ ಇದೆ. 15 ಮಾಡಲ್ ಸಿಂಗಲ್ ಅನ್ನೋದು ಗಾಡಿ ತುಂಬಾ ನೀಟ್ ಆಗಿದೆ. 15 ಮಾಡಲ್ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,35,000 ಕೊಡ್ಬೇಡ. 2,35,000. ಆಲ್ಟೋ ಡೆಡ್ಲಿ ನೋಡಿ ಸರ್, ಇದು ಒಂಥರ ಆಂಟಿಕ್ ಪೀಸ್ ತರ ಇದು ಆಲ್ಟೋ ಸಿಂಗಲ್ ಗಾಡಿ 2017 FC ಇನ್ಶೂರೆನ್ಸ್ ಇದೆ. ಬರ 1 ಲಕ್ಷ ಕೊಟ್ಬಿಡೋಣ ಸರ್. ಬರೀ 1 ಲಕ್ಷಕ್ಕೆ. ಓಕೆ, ಇದು ಡಿಸೈರ್ ಇದೆಯಾ? 17 ಇದು 2015 ಮಾಡಲು VDI ಗಾಡಿ ಒರಿಜಿನಾಲಿಟಿ ಇದೆ. VDI ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,55,000 ಆಗುತ್ತೆ. 5,55,000 ಮಾಡಿ ಕೊಡ್ತಿದ್ದಾರೆ. ಅದು ಕೂಡ ಡೀಸೆಲ್ VDI ಸೆಡಾನ್ ವೆಹಿಕಲ್. ಚೆನ್ನಾಗಿದೆ ಸರ್. ಇದು ಓಡಿದ ಒಂದು 90 ಚೇಂಜ್ ಓಡಿದೆ. ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಹೌದೌದು. ಗಾಡಿ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್, ಅದು ಕೂಡ ನಿಮ್ಗೆ ಸಿಗದೇ ಇಲ್ಲ ಈ ಪ್ರೈಸ್ ಅಲ್ಲಿ. ಅಂಡ್ ತಗೊಂಡೋಗಿ ಮಾರ್ಕೊಂಡ್ರೆ 25,000 ಜಾಸ್ತಿ ಬರುತ್ತೆ. ಹೌದೌದು. ಬಂದೆ. ಈ ಕಾರ್ ಬೇಕಂತ ಸಿಕ್ಕಾಪಟ್ಟೆ ಜನ ಕಾಮೆಂಟ್ ಎಲ್ಲ ಮಾಡ್ತಿದ್ರು. ಆಲ್ಟೋ 800 ಎಲೆಕ್ಟ್ರಿಕ್ 2000 ಪೋಸ್ಟರಿಂಗ್ ಬರುತ್ತೆ. AC ಪೋಸ್ಟರಿಂಗ್ 1000 ಇದೆ. 13 ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬಾ ನೀಟ್ ಆಗಿದೆ. ಫೈನಾನ್ಸ್ ಕೂಡ ಆಗುತ್ತೆ. ಇದು ಸಿಸ್ಟಮ್ ಇದೆ, ಸೀಟ್ ಕವರ್ ಇದೆ, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,35,000 ಕೊಡ್ಬಿಡಿ ಸರ್. 2,35,000 ಫೈನಲ್ ಮಾಡ್ಬಿಡಿ. ನೋಡ್ತಾ ಇರ್ಬೋದು, ಗಣೇಶ ಗೌರಿ ಹಬ್ಬದ 2,25,000 ಸರ್. 235 ಫೈನಲ್. 2,35,000 ಫೈನಲ್ ಮಾಡಿ ಕೊಡ್ತಿದ್ದಾರೆ. ಅಂಡ್ ಅದೇ ತರ ಅವ್ರ ಅಣ್ಣ ಇದಾರೆ ಇಲ್ಲಿ, ಹೇಳಿ ಸರ್. 2013 ಮಾಡಲು ಸಿಂಗಲ್ ಓನರ್ VDI. ಇದು ಕೂಡ ಡೀಸೆಲ್ ಗಾಡಿ ಗೊತ್ತಲ್ಲ ನಿಮ್ಗೆ, ಫುಲ್ ಡಿಮ್ಯಾಂಡ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರ್ ಇದೆ, ಸೀಟ್ ಕವರ್ ಸಿಸ್ಟಮ್ ಎಲ್ಲ ನೀಟ್ ಆಗಿದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,35,000 ಫೈನಲ್ ಮಾಡ್ಬಿಡಿದೆ. 4,35,000 ಸಿಂಗಲ್ ಓನರ್ VDI ಡೀಸೆಲ್. ಸೊ ಅದ್ರ ಎದುರುಗಡೆ ಇವ್ರು ಬಾಮ ಇದಾರೆ, ಹೇಳಿ ಸರ್. 2014 ಮಾಡಲು ಡೀಸೆಲ್ ಗಾಡಿ ಇದು. I20 ಸ್ಪೋರ್ಟ್ಸ್, AC ಪೋಸ್ಟರಿಂಗ್ ಪೌಂಡ್, ಮ್ಯಾಗ್ವೀಲ್ ಏರ್ ಬ್ಯಾಗ್ ಇದೆ. ಗಾಡಿ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,75,000 ಫೈನಲ್ ಮಾಡ್ಬಿಡಿ ಸರ್. 3,75,000. ಹೌದೌದು ಸರ್. ಗಾಡಿ ತುಂಬಾ ನೀಟ್ ಆಗಿದೆ. ಪೆಟ್ರೋಲ್ ಸರ್, ಡೀಸೆಲ್ ಸರ್. ನೋಡಿ, 2 ಏರ್ ಬ್ಯಾಗ್, ರಿಮೋಟ್ ಕಂಟ್ರೋಲ್, ಸೀಟ್ ಕವರ್, ಸಿಸ್ಟಮ್, ಮ್ಯಾಗ್ವೀಲ್ ಇದೆ, ಎಲ್ಲ ಗಾಡಿ. I20 ಸೂಪರ್ ಆಗಿದೆ. ಈ ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್, ಡೀಸೆಲ್ ಇಂಜನ್. ಸರ್ 3,75,000 ಮಾಡ್ಬಿಡಿ ಸರ್ ಫೈನಲ್. 3,75,000 ಫೈನಲ್. ಹೌದೌದು. ಸೊ ಅದ್ರ ಪಕ್ಕದಲ್ಲೇ ಅವ್ರ ಚಿಕ್ಕಪ್ಪ ಇದಾರೆ, ಹೇಳಿ ಸರ್. ಸರ್ ಇದು ನೋಡಿ 2077 ಸಿಂಗಲ್ ಓನರ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,35,000 ಕೊಟ್ಬಿಡಿ. 1,35,000 ಫೈನಲ್. ಹೌದೌದು. ಅದೇ ತರ ಇಲ್ಲೊಂದು ಹುಂಡೈ ವರ್ಣ ಸರ್ 2013 ಮಾಡಲು ಡೀಸೆಲ್. ಗಾಡಿ ಇದ್ದಲ್ಲಿ ಸಣ್ಣ ಒಂದು ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು. ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,45,000 ಮಾಡ್ಬಿಡಿ ಸರ್. ಎಷ್ಟು ಸರ್? 2,45,000. 2,45,000 ಗೆ ಹುಂಡೈ ವರ್ಣ. ಅದು ಕೂಡ ಡೀಸೆಲ್ ಗಾಡಿ. ಅಂಡ್ ಅದೇ ತರ ಇಲ್ಲೊಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ 2007 ಮಾಡಲು ಸೆಕೆಂಡ್ ಓನರ್ VXI ಗಾಡಿ ಒರಿಜಿನಾಲಿಟಿ ಇದೆ. ಸಣ್ಣ ಪುಟ್ಟ ಬಂಪರ್ ಗ್ರಾಚಸ್ ಇದೆ, ಅದು ಸ್ಟಿಕರ್ ತೆಗಿಸ್ಬೇಕು. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,75,000 ಕೊಟ್ಬಿಡಿ ಸರ್. 1,75,000. ಹೌದೌದು. ಅಂಡ್ ಇಲ್ಲೊಂದು ಫಿಯಟ್ 2011 ಮಾಡಲು ಡೀಸೆಲ್ ಫೋರ್ಡ್ ಫಿಯೆಸ್ಟಾ ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಡೀಸೆಲ್ ಗಾಡಿ, AC ಪೋಸ್ಟರಿಂಗ್ ಪೌಂಡ್, ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 1,95,000 ಕೊಟ್ಬಿಡಿ ಸರ್. 1,95,000 ಡೀಸೆಲ್ ಗಾಡಿ ಸೆಡಾನ್ 195 ಕೊಟ್ಬಿಡಿ ಸರ್. ಸರ್ ಎಷ್ಟು ಚೆನ್ನಾಗಿದೆ ವೆಹಿಕಲ್? ಇದು ಬಂದ್ಬಿಡಿ ಸರ್ ಒಂದು 84 ಚೇಂಜ್ ಓಡಿದೆ ಸರ್. ಜಾಸ್ತಿ ಓಡಿಲ್ಲ, ಬರೀ ಇದು ಸಿಂಗಲ್ ಓನರ್ ಸರ್. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಬರೀ 84,000 ರನ್ ಆಗಿರೋದು ಸರ್. 1,85,000 195 ಫೈನಲ್. 1,95,000 ಫೈನಲ್. ಅಂಡ್ ಅದೇ ತರ ಇನ್ನೊಂದು ವರ್ಣ ಇದೆ ಸರ್. 2012 ಮಾಡಲು ಸೆಕೆಂಡ್ ಓನರ್ ಎಕ್ಸೆಸ್ ಟಾಪ್ ಅಂಡ್ ಮಾಡಲು, ಮ್ಯಾಗ್ವೀಲ್ ಏರ್ ಬ್ಯಾಗ್ ABS ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು 4,35,000 ಫೈನಲ್ ಮಾಡ್ಬಿಡಿ. ಡೀಸೆಲ್ ವೆಹಿಕಲ್, ಡೀಸೆಲ್ ಟಾಪ್ ಅಂಡ್ ಮಾಡಲಿ ಎಕ್ಸೆಸ್. ಅಂಡ್ ಇದು ಆಲ್ಟೋ K10 ಇದು ಆಲ್ಟೋ 800 12 ಮಾಡಲು ಸೆಕೆಂಡ್ ಓನರ್. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 195 ಕೊಟ್ಬಿಡಿ ಸರ್ ಫೈನಲ್. 1,95,000 ಫಿನಿಶ್ ಮಾಡಿ. ಅದೇ ತರ ಇದು ಮಾಡ್ಲು ಪ್ರೈಸ್ ಹೇಳ್ಬಿಡಿ ಸರ್. 2010 ಮಾಡಲು ಸೆಕೆಂಡ್ ಓನರ್ VDI ಮ್ಯಾಗ್ವೀಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು 275 ಕೊಟ್ಬಿಡಿ ಸರ್ ಫೈನಲ್. 2,95,000 ಇದು ಬಂದ್ಬಿಟ್ಟಿದೆ ಸರ್ ಇದು. ಓಕೆ, ಇನ್ನೊಂದು 2011 ಮಾಡಲ್ ಡೀಸೆಲ್ 1,80,000. ಬರೀ 1,80,000 ಕೊಟ್ಬಿಡಿ ಸರ್. ಡೆಡ್ಲಿ ಆಫರ್ ಆಫರ್ 2010 ಮಾಡಲು
ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಸಿಂಗಲ್ ಓನರ್, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2.35 ಕೊಟ್ಬಿಡಿ ಸರ್. 2.35 ಫೈನಲ್ 2.35 ಕೊಟ್ಬಿಡಿ. 2,35,000 ಫೈನಲ್. ಇನ್ನೊಂದು ಅಸೆಂಟ್ ಇದೆ ನೋಡಿ ಸರ್, 2010 ಮಾಡ್ಲು, ಪೆಟ್ರೋಲ್ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,45,000 ಮಾಡ್ಬಿಡಿ ಸರ್. 1,45,000. ಹೌದೌದು ಸರ್ ಎದುರುಗಡೆ ರಸಗುಲ್ಲ ಐತಾ ಸರ್? ಕೊರಲ್ಲ ಇದು ಟಾಪ್ ಅಂಡ್ ಮಾಡ್ಲು, AC ಪವರ್ ಸ್ಟೇರಿಂಗ್, ಪೌಂಡು, ಮ್ಯಾಗ್ ವೀಲ್ ಇದೆ. ಗಾಡಿ ರನ್ನಿಂಗ್ ಜನ ಒಳ್ಳೆ ಬೆನ್ಸ್ ತರ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,95,000 ಕೊಟ್ಬಿಡಿ ಸರ್. 1,95,000 ಗೆ ಟಾಪ್ ಅಂಡ್ ಮಾಡ್ಲಿ ಸರ್, ಇದು ಕೂಡ ಸಿಗಲ್ಲ. ಡೀಸೆಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್, ಫುಲ್ ಟಾಪ್ ಅಂಡ್ ಮಾಡ್ಲಿ ಸರ್. ನೋಡಿ ಮ್ಯಾಗ್ ವೀಲ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ ನೋಡಿ, ಏರ್ ಬ್ಯಾಗ್, 2 ಏರ್ ಬ್ಯಾಗ್ ಇದೆ, ಒಳ್ಳೆ ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಬೆನ್ಸ್ ತರ ಇದೆ ಸರ್. ಗಾಡಿ ತುಂಬಾ ನೀಟ್ ಆಗಿದೆ, ಒಳ್ಳೆ ಮೇಂಟೆನೆನ್ಸ್ ಮಾಡಿದಂತೆ. 1,95,000 ಕೊಟ್ಬಿಡಿ ಫೈನಲ್. ಸೊ ಇಲ್ಲೊಂದು ಮಾರುತಿ ಸುಜುಕಿ ಸಿಯಾಜ್ ಇದೆ, ಅದು ಕೂಡ ಡೀಸೆಲ್ ವೆಹಿಕಲ್, ಮಿಡಿಲ್ ವೇರಿಯಂಟ್. ಯಾವ ಸರ್ ಇದು? 2014 ಮಾಡಲು, ಸಿಂಗಲ್ ಓನರ್, VDI ಗಾಡಿ. ಓಕೆ ಓಕೆ, ಎಷ್ಟು? ಓಕೆ, VDI ಪ್ಲಸ್ ವೆಹಿಕಲ್ ನೋಡಿ ಎಷ್ಟು ರನ್ ಆಗಿದೆ ಸರ್ ಇದು? ಇದು ನೋಡಿದ್ರೆ ಒಂದು 87,000 ಚೇಂಜ್ ಹೊಡಿತದೆ. ಓಕೆ ಓಕೆ, ಒಳ್ಳೆ ಸಿಸ್ಟಮ್ ಇದೆ, ಏರ್ ಬ್ಯಾಗ್ ಇದೆ, ಒಳ್ಳೆ ಸೀಟ್ ಕವರ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಟಚ್ ಸ್ಕ್ರೀನ್, ಆಮ್ರೆಸ್ಟ್ ಎಲ್ಲ. ಹೌದೌದು ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಸರ್? 5,45,000 ಕೊಟ್ಬಿಡಿ ಸರ್. 5,45,000 ಫೈನಲ್. ಫೈನಲ್ ಮಾಡಿ ಸರ್. ಅಂಡ್ ಪಿಜಾರೆ ಇದೆಯಾ ಸರ್? ಸರ್ ಇದು ನೋಡಿ ಸರ್, ಇದು 2012 ಮಾಡ್ಲು, ಸಿಂಗಲ್ ಓನರ್, ಪೆಟ್ರೋಲ್, ಎಕ್ಸೆಸ್, ಟಾಪ್ ಅಂಡ್ ಮಾಡ್ಲು, 2 ಏರ್ ಬ್ಯಾಗ್, ಮ್ಯಾಗ್ ವೀಲ್, ABS ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3.5 ಲಕ್ಷಕ್ಕೆ ಮಾಡ್ಬಿಡಿ ಸರ್. ಸರ್ 3.5 ಲಕ್ಷ ಫೈನಲ್. ಹೌದೌದು ವರ್ಣ. ಹೌದೌದು, 3.5 ಲಕ್ಷಕ್ಕೆ ಎಕ್ಸೆಸ್ ಟಾಪ್ ಅಂಡ್ ಮಾಡ್ಲಿ ಸರ್. ಇದು ಫೈನಾನ್ಸ್ ಕೂಡ ಆಗುತ್ತೆ, ಅದು ಫೈನಾನ್ಸ್ ಕೂಡ ಮಾಡ್ಕೊಟ್ಬಿಡ್ತಾರೆ. ಫುಲ್ ಟಾಪ್ ಅಂಡ್ ಗಾಡಿ, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಬರೀ 3,50,000 ಫೈನಲ್ ಮಾಡ್ಬಿಡಿ. 350 ಫೈನಲ್. ಹೌದು. ಅಂಡ್ ಇನ್ನೊಂದು ಲೋ ಬಜೆಟ್ ಗಾಡಿ, 13 ಮಾಡ್ಲು, ಡೀಸೆಲ್ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಬಂಪರ್ ಗಿರಾಜಸ್ ಇದೆ. ಇದು ಡೀಸೆಲ್ ಗಾಡಿ 195 ಕೊಟ್ಬಿಡಿ ಸರ್. 1,95,000 ಕೊಟ್ಬಿಡಿ. ನೋಡ್ತಾ ಇರ್ಬೋದು, 1,95,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಅಂಡ್ ಇನ್ನೂ ಒಂದು ಈಕೋ ಇದೆ ಸರ್, 2010 ಮಾಡ್ಲು, ಗಾಡಿ, ಸಿಂಗಲ್ ಓನರ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಒರಿಜಿನಾಲಿಟಿ ಇದೆ. ಅದೇ ಟಾಪ್ ಬಿಸಿಲಿಗೆ ಮಾತ್ರ ಶೇಡ್ ಆಗಿರೋದು, ಒರಿಜಿನಲ್ ಗಾಡಿ, ರನ್ನಿಂಗ್ ಏನೋ ಚೆನ್ನಾಗಿ, 7 ಸೀಟ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,25,000 ಕೊಟ್ಬಿಡಿ ಸರ್. ಇಲ್ಲೊಂದು ಫೋಟೋ ಸರ್, 13 ಮಾಡ್ಲು, ಸೆಕೆಂಡ್ ಓನರ್, ಮತ್ತೆ ಆಯಿಲ್ ಸರ್ವಿಸಿಂಗ್ ಮಾಡ್ಬೇಕು. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 3,35,000 ಮಾಡ್ಬಿಡಿ ಸರ್. ಸರ್ ಫೋರ್ಡ್ ಇಕೋ ಸ್ಪೋರ್ಟ್ 3,35,000. 16 ಮಾಡ್ಲು, ಸೆಕೆಂಡ್ ಓನರ್. ಅದು ಕೂಡ ಡೀಸೆಲ್, ಒಂದು ಆಯಿಲ್ ಸರ್ವಿಸ್. ಇದು ನೋಡಿ ಸರ್, ಗುಲಾಬ್ ಜಾಮೂನ್, ಒಂದು ಬಡೂರ್ ಬಾದಾಮಿ ತರ ಡೀಸೆಲ್ ಗಾಡಿ, ಬರ 1,25,000 ಸರ್. 1,25,000. 2010 ಮಾಡ್ಲು, AC ಪವರ್ ಸ್ಟೇರಿಂಗ್ ಇದೆ. ಗಾಡಿ ರನ್ನಿಂಗ್ ಇದೆ, ಒರಿಜಿನಲ್ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 1,25,000. 1,25,000 ಕೊಟ್ಬಿಡಿ ಸರ್. ಓಕೆ. ಇನ್ನೊಂದು ನೋಡಿ ಸರ್, ಈಕೋ ವ್ಯಾನ್ ಕಾರ್ಗೋ ಬಾಡಿನ ಹುಡುಕ್ತಾ ಇರ್ತಾರೆ. ನಾವು ವೈಟ್ ಬೋರ್ಡ್ ನಲ್ಲಿ ನಮ್ಗೆ ಬಾಡಿ ಹೊಡೆಯಕ್ ಆಗಲ್ಲ ಅಂತ ಆಟೋ ಅದು ಬಹಳ ಜನ ಹುಡುಕ್ತಾ ಇರ್ತಾರೆ. ಇದು ಬಂದ್ಬಿಟ್ಟು 16 ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 1,45,000 ಕೊಟ್ಬಿಡಿ ಸರ್. ಸೊ ನೋಡ್ತಾ ಇರೋದು ಕಮರ್ಷಿಯಲ್ ವೆಹಿಕಲ್, 1,45,000 ಫೈನಲ್ ಫೈನ್ ಮಾಡಿ ಸರ್. ಅಂಡ್ ಇದು ಸರ್ 12 ಮಾಡಲ್, ಸಿಂಗಲ್ ಓನರ್, VXI ಪೆಟ್ರೋಲ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಜೊತೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,50,000 ಮಾಡ್ಬಿಡಿ ಸರ್. ಸೊ ಇಲ್ಲಿ ಇನ್ನೂ ಒಂದು ಗುಲಾಬ್ ಜಾಮೂನ್ ಇದೊಂದು ನೋಡಿ ಸರ್, ಒಂದು ಮೈಸೂರು ಬೊಂಬೈ ಮಿಠಾಯಿ ತರ, ಬರ 80,000 ಸರ್. ಬರೀ 80,000. AC ಪವರ್ ಸ್ಟೇರಿಂಗ್ ಇದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇವನ್ ನೋಡ್ತಾ ಇರ್ಬೋದು, ಫ್ಯಾನ್ಸಿ ನಂಬರ್, ಬರೀ 80,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡಿ ಸರ್. ಓಕೆ. ಅದ್ರ ಪಕ್ಕ 2007 ಮಾಡ್ಲು, VXI ಶಿಫ್ಟ್ ಗಾಡಿ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,75,000 ಕೊಟ್ಬಿಡಿ ಸರ್. ಸರ್ ಶೆವ್ರಲೆಟ್ ಬೀಟ್ 2011 ಮಾಡ್ಲು, ಡೀಸೆಲ್ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,95,000 ಕೊಟ್ಬಿಡಿ ಸರ್. ಡೀಸೆಲ್ ಕಾರ್ 1,95,000 ಅಷ್ಟೇ. ಹೌದೌದು. ಮಾಡ್ಲು ಸರ್, ಡೀಸೆಲ್ 11 ಮಾಡ್ಲು ಸರ್. ಹೌದೌದು, ಸೆಕೆಂಡ್ ಓನರ್ ಸರ್. ಎಷ್ಟು ಚೆನ್ನಾಗಿದೆ ಸರ್? ಓಡಿದೆ ಸರ್, ಒಂದು 93 ಚೇಂಜ್ ಓಡಿದೆ ಸರ್. 1,95,000. 195 ಕೊಟ್ಬಿಡಿ ಸರ್. ಓಕೆ. ಅಂಡ್ ಡಸ್ಟರ್ ಇದೆಯಾ ಸರ್? ಇನ್ನೊಂದು ಈಕೋ ಇದೆ ನೋಡಿ ಸರ್. ಈಕೋ 5 ಗಾಡಿ ಇದೆ ಸರ್ ನಮ್ಮ ಹತ್ರ. ಈಕೋನೇ ಟೋಟಲ್ 5 ಗಾಡಿ. 19 ಮಾಡಲ್ ಸರ್ ಇದು. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,35,000 ಕೊಟ್ಬಿಡಿ ಸರ್. ಸರ್ 4,35,000 ಕೊಟ್ಬಿಡಿ. 19 ಸಿಂಗಲ್ ಓನರ್, 7 ಸೀಟ್ ಗಾಡಿ, ತುಂಬಾ ನೀಟ್ ಆಗಿದೆ. ಓಕೆ. ಅಂಡ್ ಇದೆಯಾ ಸರ್ ಇದು? ಒಂದು ಸ್ಯಾಂಟ್ರೋ ಇದೆ ನೋಡಿ ಸರ್, 2008 ಮಾಡಲ್, ಸಿಲ್ವರ್ ಕಲರ್. ಅದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,45,000 ಕೊಟ್ಬಿಡಿ ಸರ್. ಸ್ಯಾಂಟ್ರೋ 1,45,000 ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಾರೆ. 8 ಮಾಡಲು. 1,45,000. ಹೌದೌದು. ಅಂಡ್ ಇದು 13 ಮಾಡ್ಲು, I10 ಸೆಕೆಂಡ್ ಓನರ್, 2,70,000 ಫೈನಲ್ ಮಾಡ್ಬಿಡಿ ಸರ್. 2,70,000 ಅಂಡ್ ಎ ಸ್ಟಾರ್ 2011 ಮಾಡ್ಲು, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 1,40,000 ಫೈನಲ್ ಮಾಡ್ಬಿಡಿ. ಈಗ 2011 ಮಾಡಲ್, ಪೆಟ್ರೋಲ್, 1,55,000 ಫೈನಲ್ ಮಾಡ್ಬಿಡಿ.
ಸೊ ನೋಡ್ತಾ ಇರ್ಬೋದು ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಹೋಲ್ಸೇಲ್ ಕಾರ್ ಅಲ್ಲೇ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಿಮ್ಗೆ ಕಾರ್ ಎಲ್ಲ ಸಿಗುತ್ತೆ. ಅಂಡ್ ನೋಡ್ತಾ ಇರ್ಬೋದು ಇದು ಬರೀ 1,20,000 ಅಷ್ಟೇ, 25,000 ಒಂದೇ ಡೀಸೆಲ್ ಗಾಡಿ. ಅಂಡ್ 3,35,000 ಅಷ್ಟೇ. ಹಾ. ಅಂಡ್ ಇದು ಬರೀ 2,75,000. ಇದು ಇದು 1,45,000. ಅದು 1,85,000. 1,45,000. ಇದು ಕೂಡ 1,20,000. ಇದು 1,45,000. 1,40,000. ಸೊ ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಿಮ್ಗೆ ಇಲ್ಲಿ ಲೊಕೇಶನ್ ಅಲ್ಲಿ ಗಾಡಿಗಳೆಲ್ಲ ಸಿಗುತ್ತೆ. ಅಂಡ್ ಎಲ್ಲ ನಿಮ್ಗೆ ಲೋ ಬಡ್ಜೆಟ್ ಅಲ್ಲೇ ಸಿಗುತ್ತೆ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಅಂಡ್ ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ನೆಕ್ಸ್ಟ್ ಕಾರ್ಸ್ ಯೂನಿಟ್ ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಅಂಡ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಂಡ್ ಓಕೆ ಬಾಯ್, ಸಿ ನೆಕ್ಸ್ಟ್. ಥ್ಯಾಂಕ್ ಯು. ಓಕೆ ಸರ್.